ಶಾಸಕನಾದ್ಮೇಲೆ ಸ್ಟಾರ್ಟಿಂಗು 1 ವರ್ಷ 2 ವರ್ಷ ಒಂದು ಸ್ವಲ್ಪ ರೈತರ ವಿಚಾರವಾಗಿ ನೀರಿನ ಅನೇಕ ಸಮಸ್ಯೆಗಳು ಪ್ರಾರಂಭವಾಗಿದ್ದವು. ಆ ದಿನ ನನ್ನ 2 ಬಾರಿ ಶಾಸಕನಾಗಿ ಮಾಡಿದಂಥ ನನ್ನ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಎಲ್ಲ ತಂದೆ ತಾಯಿಗಳು ಮತ್ತು ಹಿರಿಯರು, ಅಣ್ಣ ತಮ್ಮಂದಿರು ಎಲ್ಲರೂ ಕೂಡ ಆರಾಮಾಗಿರ್ಬೇಕು. 5 ವರ್ಷಗಳ ಕಾಲ ನೀರಿಂದಿರಲಿ, ಅದೇ ರೀತಿ ಇವತ್ತೇನು ಬಡತನ ರೇಖೆಗಿನ್ನ ಕಡಿಮೆ ಇರೋಂಥ ಎಲ್ಲ ಜಾತಿ ಜನಾಂಗ ಖುಷಿಯಾಗಿರ್ಬೇಕು, ಎಲ್ಲ ಊರಿಗೂ ಭಾಳಷ್ಟು ನೆಮ್ಮದಿಯಾಗಿರ್ಬೇಕೆಂಬ ನಿಟ್ಟಿನಲ್ಲಿ ನಾನು ಕ್ಷೇತ್ರಕ್ಕೋಸ್ಕರ ಇವತ್ತೇನು ಕಂಪ್ಲಿ ಪೇಟೆ ಬಸವೇಶ್ವರ ಸ್ವಾಮಿಯಿಂದ ನಾವು ಕುರುಗೋಡು ದೊಡ್ಡ ಬಸಪ್ಪ ಏನು ಪಾದಯಾತ್ರೆ 5 ವರ್ಷ ಮಾಡ್ತಿದ್ವಿ. ನಿಜವಾಗ್ಲಿ ಭಾಳ ಮಿರಾಕಲ್. ಅಂದರೆ ಎಲ್ಲಿ ಕೂಡ ಯಾವುದೂ ಸಮಸ್ಯೆ ಇಲ್ಲ. ಅಭಿವೃದ್ಧಿ ವಿಚಾರದಲ್ಲಿರಲಿ, ರೈತರ ವಿಚಾರದಲ್ಲಿರಲಿ, ಇವತ್ತು ಅನೇಕ ಜನ ಸಮಸ್ಯೆಗಳು ಇರಲಿ, ಕ್ಷೇತ್ರದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಹಾಗಾಗಿ ಪ್ರತಿ ವರ್ಷ ಏನು ಪಾದಯಾತ್ರೆ ಮಾಡ್ತಿದ್ದೀನಿ, ನಿಜವಾಗ್ಲಿ ಕಂಪ್ನಿ ಆಗಲಿ ಕುರುಗೋಡು ಆಗಲಿ ಭಾಳಷ್ಟು ಬದಲಾವಣೆ ನಾನು ಕಾಣ್ತಿದ್ದೀನಿ. ಇದು ವೈಯಕ್ತಿಕ ಅಂದರೆ ನನಗೆ ಗೊತ್ತಿದ್ದಂಗೆ ಯಾವುದೇ ಕೆಲಸ ಇರಲಿ, ಇವತ್ತೇನು ಪಾದಯಾತ್ರೆನ ಪ್ರಾರಂಭ ಮಾಡ್ತೀನಿ, ಇವಾಗ ಪಾದಯಾತ್ರೆ ಮಾಡಿ ಮೊದಲು ಪಾದಯಾತ್ರೆಗೆಲ್ಲ ಅನೇಕ ಬದಲಾವಣೆಗಳು ಅಂದರೆ ದೊಡ್ಡ ಪ್ರಾಜೆಕ್ಟ್ಗಳು. ನಾನಂದರೆ ಇವತ್ತೇನು ಡೈಲಿ ನಾನು ಪೂಜೆ ಮಾಡಬೇಕಾದ್ರೆ ಅದು ನಮ್ಮ ಕ್ಷೇತ್ರಕ್ಕೆ ಬೇಕು, ನನ್ನ ತಾಲೂಕಿಗೆ ಬೇಕು, ನನ್ನ ಜನಗಳಿಗೆ ಬೇಕು, ನಮ್ಮ ರೈತರಿಗೆ ಒಳ್ಳೆಯದಾಗಬೇಕೆಂಬ ನಿಟ್ಟಿನಲ್ಲಿ ಈ ಪಾದಯಾತ್ರೆ ಪ್ರಾರಂಭ ಮಾಡಿದ್ದು. ಇವಾಗ 5 ವರ್ಷ ಆಗಿದೆ. ಇನ್ನು ಅನೇಕ ಅಭಿವೃದ್ಧಿ ಆಗ್ತಾ ಕಂಪ್ನಿ ಇರಲಿ ಮತ್ತು ಕುರುಗೋಡು ಇರಲಿ ಅನೇಕ ಅಭಿವೃದ್ಧಿ ಆಗ್ತಾ ತಗೊಂಡು ಹೋಗೋಂಥ ಕೆಲಸ ನಾವು ಮಾಡ್ತೀವಿ. ಅನೇಕ ಜನ ಹಿರಿಯರಿದ್ದಾರೆ. ಇವತ್ತು ನಮ್ಮ ತಂದೆ ತಾಯಿಗಳಿಲ್ಲ, ನಮ್ಮ ತಂದೆ ತಾಯಿ ಇಲ್ಲ ಅಂದ್ರೂ ಕೂಡ ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮದು ಇವತ್ತೇನು ಆಶೀರ್ವಾದ ಮಾಡೋಕತ್ತಾರ. ಇಂಥ ಏನು ಸಹಕಾರ ನಿಜವಾಗ್ಲಿ ನನ್ನ ಸ್ವಂತ ಬ್ಲಡ್ ರಿಲೇಷನ್ ಇದರಿಂದ ಕೊಡೋಕ್ಕಾಗ್ತಿದ್ದು. ಹಾಗಾಗಿ ಈ ಸಹಕಾರ ಕೊನೆಯ ಉಸಿರಿರೋರಿಗೆ ಮರೆಯೋಕ್ಕಾಗಲ್ಲ. ಹಾಗಾಗಿ ನಮ್ಮ ಕಂಪ್ನಿ ಮತ್ತು ಕುರುಗೋಡಿನ ಹಿರಿಯರು ಮತ್ತು ಅವ್ರ ಮಾರ್ಗದಲ್ಲಿ ಹೋಗೋಂಥ ಕೆಲಸ ನಾವು ಮಾಡ್ತೀವಿ. ಅವ್ರು ಏನು ಸೂಚನೆ ಕೊಡ್ತಾರೆ, ಅಧಿಕಾರ ಯಾರಿಗೆ ಶಾಶ್ವತವಾಗಿ ಇರಲ್ಲ. ಇವತ್ತು ನಮ್ಮ ಕಂಪ್ನಿಯಲ್ಲಿ ಕುರುಗೋಡಿನ ಹಿರಿಯರು ಏನು ಮಾರ್ಗದರ್ಶನ ಇರ್ತಾರೆ, ಆ ಮಾರ್ಗದರ್ಶನ ಹೋಗಿ ಇವತ್ತು ಕ್ಷೇತ್ರ ಭಾಳಷ್ಟು ಉತ್ತರ ಕರ್ನಾಟಕಕ್ಕೆ ಸವಾಲಾಗಂಥ ದಿನಗಳು ಇವತ್ತೇನು ನಮ್ಮ ಕಂಪ್ನಿ ಕುರುಗೋಡಲ್ಲಿ ಪ್ರಾರಂಭ ಆಯಿತು. ಅಂದರೆ ಅನೇಕ ತಾಲೂಕುಗಳಲ್ಲಿ ಕಂಪ್ನಿ ನೋಡಬೇಕು ಎಂಬ ಏನು ಜನಗಳು ಆಸೆ ಇದೆ. ಇನ್ನು ಭಾಳಷ್ಟು ಬದಲಾವಣೆ ಇದೆ. ಹಾಗಾಗಿ ಮುಂದೆ ಬರೋಂಥ ದಿನಗಳಲ್ಲಿ ಇನ್ನು ಭಾಳಷ್ಟು ಪ್ರಾಜೆಕ್ಟ್ಗಳಾಗಿದೆ. ಅವು ಸಕ್ಸಸ್ ಆಗೋಕ್ಕೆ ಈ ಪಾದಯಾತ್ರೆ ನನ್ನ ಕ್ಷೇತ್ರದ ತಂದೆ ತಾಯಿಗಳು, ನನ್ನ ಕ್ಷೇತ್ರದ ಎಲ್ಲ ಹಿರಿಯರು ಆರಾಮಾಗಿರ್ಬೇಕು, ಖುಷಿಯಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕೆಂಬ ನಿಟ್ಟಿನಲ್ಲಿ ಈ ಪಾದಯಾತ್ರೆ ಮಾಡೋಕ್ಕೆ. ಹಾಗಾಗಿ ಒಳ್ಳೆಯದಾಗ್ತೈತೆ ಅಂತ ನನ್ನ